ಲಕ್ಸುರಿ ಕಾರನ್ನ ಖರೀದಿ ಮಾಡಿದ ಬಿಗ್ ಬಾಸ್ ಖ್ಯಾತಿಯ ಐಶ್ವರ್ಯ. ನಟಿ ಐಶ್ವರ್ಯ ಶಿಂದೋಗಿಯ ಹೊಸ ಹೆಜ್ಜೆ, ಹೊಸ ಪ್ರಯಾಣ. ಫ್ರೆಂಡ್ಸ್ ಜೊತೆ ಕಾರ್ ಡೆಲಿವರಿ, ಐಶು ಖುಷಿ ಡಬಲ್. ಕಾರು ಖರೀದಿ ಖುಷಿ, ಅಭಿಮಾನಿಗಳಿಂದ ಶುಭಾಶಯದ ಸುರಿಮಳೆ. ಬಿಗ್ ಬಾಸ್ ಖ್ಯಾತಿ ನಟಿ ಐಶ್ವರ್ಯ ಶಿಂದೋಗಿಯ ಹೊಸ ಹೆಜ್ಜೆ. ಲಕ್ಸುರಿ ಕಾರ್ ಖರೀದಿಸಿ ಹೊಸ ಪ್ರಯಾಣಕ್ಕೆ ಸಜ್ಜಾಗಿದ್ದಾರೆ. ಹೌದು, ಐಶ್ವರ್ಯ ಸಿಂಧೋಗಿ ಕನ್ನಡ ಚಿತ್ರರಂಗ ಹಾಗೆ ಕಿರುತೆರೆಯಲ್ಲಿ ಸಕ್ರಿಯರಾಗಿರುವಂತಹ ನಟಿ. ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದ ಇವರು ಹೋಟೆಲ್ ಮ್ಯಾನೇಜ್ಮೆಂಟ್ನಲ್ಲಿ ಪದವಿ ಕೂಡ ಪಡೆದಿದ್ದಾರೆ. ಶಾಲಾ ಕಾಲೇಜು ದಿನಗಳಿಂದಲೂ ಕ್ರೀಡೆಯಲ್ಲಿ ಭಾಗವಹಿಸುತ್ತಿದ್ದ ಐಶ್ವರ್ಯ ರಾಜ್ಯ ಮಟ್ಟದ ಹಾಕಿ ಆಟಗಾರ್ತಿಯೂ ಕೂಡ ಹೌದು. ಇವರ ವೃತ್ತಿ ಜೀವನವನ್ನ ನೋಡುವುದಾದ್ರೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಬಳಿ ಐಶ್ವರ್ಯ ಅಮೆರಿಕಾದ ಅಮೆರಿಕನ್ ಕ್ಲಬ್ನಲ್ಲೇ ಇಂಟರ್ನ್ಶಿಪ್ ಆಗಿ ಕೆಲ ಕಾಲ ಕೆಲಸ ಮಾಡ್ತಿದ್ರು. ಬಳಿಕ ಸೃಜನ್ ಲೋಕೇಶ್ ನಟನೆಯ ಸಿನಿಮಾ ಸಪ್ನೂ ಕಿ ರಾಣಿ ಅನ್ನುವ ಚಿತ್ರದಲ್ಲಿ ನಟಿಸುವ ಮೂಲಕ ನಟನೆಗೆ ಎಂಟ್ರಿ ಕೊಟ್ರು. ಇದಾದ ಮೇಲೆ ಸಿಂಹಾದ್ರಿ, ಮಟಾಶ್, ಸಂಯುಕ್ತ 2, ಡಾರ್ಕ್ ವಾವ್, ಯಾರು ಯಾರು ನೀ ಯಾರು, ಸೈತಾನ್ ಮುಂತಹ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಕಿರುತೆರೆಯಲ್ಲಿ ನಾಗಿನಿ 2, ತನಿಷಾ, ಮಂಗಳಗೌರಿ ಮದುವೆ, ನಮ್ಮ ಲಚ್ಚಿ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಸಿನಿಮಾಗಳ ಜೊತೆಗೆ ಕಿರುತೆರೆಯಲ್ಲೂ ಕೂಡ ಸಕ್ರಿಯರಾಗಿರುವ ಐಶ್ವರ್ಯ ಸಿಂಧೋಗಿ ಅವರು ರಿಯಾಲಿಟಿ ಶೋನಲ್ಲೂ ಭಾಗವಹಿಸಿದ್ರು. ಡ್ಯಾನ್ಸಿಂಗ್ ಚಾಂಪಿಯನ್ಶಿಪ್ ರಿಯಾಲಿಟಿ ಶೋನಲ್ಲಿ ಕುಣಿದು ಸೈ ಎನಿಸಿಕೊಂಡಿದ್ರು. ಸೂಪರ್ ಕ್ವೀನ್ ರಿಯಾಲಿಟಿ ಶೋನಲ್ಲೂ ಕೂಡ ಭಾಗವಹಿಸಿದ್ರು. ಐಶ್ವರ್ಯ ಸಿಂಧೋಗಿ ಆನಂತರ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ 13ನೇ ಸ್ಪರ್ಧಿಯಾಗಿ ಪ್ರವೇಶವನ್ನ ಮಾಡಿದ್ರು. ಹೌದು, ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ 11 ಅಂದ್ರೆ ನೆನಪಿಗೆ ಬರುವ ಹೆಸರುಗಳ ಪೈಕಿ ನಟಿ ಐಶ್ವರ್ಯ ಶಿಂದೋಗಿ ನಾಗಿನಿ ಧಾರಾವಾಹಿ ಮೂಲಕ ಮನೆ ಮಾತಾಗಿತ್ತು. ಈ ಪ್ರತಿಭಾವಂತ ನಟಿ ಬಿಗ್ ಬಾಸ್ ಮನೆಗೆ ಪ್ರವೇಶಿಸಿದ ಬಳಿಕ ಹೆಚ್ಚು ಜನಪ್ರಿಯತೆಯನ್ನ ಗಳಿಸಿಕೊಂಡ್ರು. ಬಿಗ್ ಬಾಸ್ನೊಳಗೆ ತಮ್ಮ ನೇರತನ, ಸಾಂದರ್ಭಿಕ ಹಾಸ್ಯ ಮತ್ತು ಸ್ನೇಹಪರ ವರ್ತನೆಯಿಂದಲೇ ಅವರು ಅನೇಕರ ಮನವನ್ನ ಗೆದ್ರು. ಬಿಗ್ ಬಾಸ್ ಬಳಿಕ ನಟಿ ಐಶ್ವರ್ಯ ಸಿಂಧೋಗಿ ಒಂದಿಲ್ಲೊಂದು ಸರ್ಪ್ರೈಸ್ ಕೊಡ್ತಿದ್ದಾರೆ. ಕಿರುತೆರೆಯಲ್ಲಿ ಮಿಂಚಿದ್ದ ಐಶ್ವರ್ಯ ಹಲವು ಧಾರಾವಾಹಿ ತಮ್ಮ ಪಾತ್ರದ ಮೂಲಕ ಅಪಾರ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಈ ಕಾರಣದಿಂದಲೇ ಅವರು ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಯಾಗಿಯೂ ಮಿಂಚಿದ್ರು. ಇದೀಗ ಐಶ್ವರ್ಯ ಮತ್ತೊಂದು ಸರ್ಪ್ರೈಸ್ ನೀಡಿ ಖುಷಿಯ ವಿಚಾರ ಹಂಚಿಕೊಂಡಿದ್ದಾರೆ. ದುಬಾರಿ ಬೇರೆ ಕಾರನ್ನ ಖರೀದಿಸುವ ಮೂಲಕ ನಟಿ ಎಲ್ಲರ ಹುಬ್ಬೇರಿಸಿದ್ದಾರೆ. ಹೌದು, ಇನ್ಸ್ಟಾಗ್ರಾಂನಲ್ಲಿ ಈ ಬಗ್ಗೆ ಐಶ್ವರ್ಯ ಸಿಂಧೋಗಿ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ. ಪ್ರತಿಷ್ಠಿತ ಮೋರಿಸ್ ಗ್ಯಾರೇಜ್ ಕಂಪನಿಯ ಹೆಕ್ಟೆಡ್ ಕಾರನ್ನ ಖರೀದಿ ಮಾಡಿದ್ದು, ಬಿಳಿ ಬಣ್ಣದ ತಮ್ಮ ಹೊಸ ಕಾರಿನೊಂದಿಗೆ ನಿಂತು ಫೋಟೋಗಳನ್ನ ಕ್ಲಿಕ್ಕಿಸಿಕೊಂಡಿದ್ದಾರೆ. ಐಶ್ವರ್ಯ ಸಿಂಧೋಗಿ ಜೊತೆಗೆ ಬಿಗ್ ಬಾಸ್ ಸ್ಪರ್ಧಿಗಳಾದ ಶಿಶಿರ್ ಶಾಸ್ತ್ರಿ, ಮೋಕ್ಷಿತಾ ಪೈ ಕೂಡ ಶೋರೂಮ್ಗೆ ತೆರಳಿ ಐಶ್ವರ್ಯಗೆ ಶುಭಾಶಯಗಳನ್ನ ಕೋರಿದ್ದಾರೆ. ಸಿಂಧೋಗಿ ಅವರು ಎಂಜಿ ಹೆಕ್ಟರ್ ಪ್ಲಸ್ ಕಾರನ್ನ ಖರೀದಿ ಮಾಡಿದ್ದು, ಇದರ ಬೆಲೆಯು ಭಾರತದಲ್ಲಿ ಸುಮಾರು 17 ಲಕ್ಷ ರೂಪಾಯಿಯಿಂದ 23.67 ಲಕ್ಷ ರೂಪಾಯಿ ಅಂತ ಹೇಳಲಾಗ್ತಾ ಇದೆ. ಬಿಗ್ ಬಾಸ್ ಬಳಿಕ ಫುಲ್ ಜಾಲಿ ಮೂಡ್ಗೆ ಜಾರಿರುವ ನಟಿ ತಮ್ಮ ಮನೆಗೆ ಹೊಸ ಅತಿಥಿಯನ್ನ ಬರಮಾಡಿಕೊಂಡಿದ್ದಾರೆ. ಶೋರೂಮ್ನಲ್ಲಿ ಕೇಕ್ ಕಟ್ ಮಾಡಿ ಕಾರು ಖರೀದಿಸಿದ ಸಂಭ್ರಮವನ್ನ ಸೆಲೆಬ್ರೇಟ್ ಮಾಡಿದ್ದಾರೆ. ಐಶ್ವರ್ಯ, ಶಿಶಿರ್ ಶಾಸ್ತ್ರಿ, ಮೋಕ್ಷಿತಾ ಪೈ ಬಿಗ್ ಬಾಸ್ ಸೀಸನ್ 11ರಲ್ಲಿ ಸ್ಪರ್ಧಿಗಳಾಗಿದ್ರು. ಶೋ ಮುಗಿದ ಮೇಲೂ ಈ ಮೂವರು ಸಖತ್ ಎಂಜಾಯ್ ಮಾಡಿದ್ದಾರೆ. ಬಿಗ್ ಬಾಸ್ನಲ್ಲಿ ಶುರುವಾದ ಈ ಮೂವರ ಸ್ನೇಹ ಈಗಲೂ ಮುಂದುವರೆದಿದೆ. ಇತ್ತೀಚೆಗೆ ಕರ್ನಾಟಕದ ಪ್ರಮುಖ ಜಾಗಗಳಿಗೆ ಪ್ರವಾಸ ಕೈಗೊಂಡಿದ್ದ ಈ ಗ್ಯಾಂಗ್ ವಿದೇಶಕ್ಕೂ ಹೋಗಿ ಬಂದಿದ್ರು. ಬಾಕುಕೊಲ್ಲಿಯ ವಿಶಾಲವಾದ ಪ್ರದೇಶಗಳಲ್ಲಿ ಈ ಮೂವರು ಸುತ್ತಾಡಿರುವ ಫೋಟೋಗಳು ಕೂಡ ಶೇರ್ ಮಾಡಿದ್ರು. ಅಲ್ಲದೆ ಪ್ರಪಂಚದ ಅತಿದೊಡ್ಡ ಒಳನಾಡಿನ ಜಲರಾಶಿಯಾಗಿರುವ ಕ್ಯಾಸ್ಪಿಯನ್ ಸಮುದ್ರಕ್ಕೂ ಭೇಟಿ ನೀಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಇವರ ಫೋಟೋ ಕೂಡ ಹಂಚಿಕೊಳ್ಳುವ ಮೂಲಕ ಚಿಲ್ ಮಾಡಿದ್ರು. ಒಟ್ಟಾರೆಯಾಗಿ ಈಗ ಸಾಕಷ್ಟು ಚಿತ್ರೀಕರಣದಲ್ಲಿ ಭಾಗವಹಿಸ್ತಾ ಇದ್ದವರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಅವರು ತಮ್ಮ ಸ್ನೇಹಿತರೊಂದಿಗೆ ಟ್ರಾವೆಲಿಂಗ್, ಹೊಸ ಸ್ಥಳಗಳನ್ನು ಎಕ್ಸ್ಪ್ಲೋರ್ ಮಾಡುವುದು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ರೀಲ್ಸ್ ಕ್ರಿಯೇಟ್ ಮಾಡುವುದು ಸೇರಿದಂತೆ ಹಲವಾರು ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರ ಈ ಟ್ರಾವೆಲ್ ಜರ್ನಿಯಲ್ಲಿ ವಿಶೇಷವಾಗಿ 2 ಹೆಸರುಗಳು ಅಂಬಲಿಸುತ್ತೆ: ಮೋಕ್ಷಿತಾ ಪೈ ಮತ್ತು ಶಿಶಿರ್ ಶಾಸ್ತ್ರಿ. ಈ ಇಬ್ಬರು ಕೂಡ ಬಿಗ್ ಬಾಸ್ ಮನೆಯಲ್ಲೇ ಐಶ್ವರ್ಯ ಜೊತೆಗೆ ಸ್ನೇಹಿತರಾದವರು. ಬಿಗ್ ಬಾಸ್ನೊಳಗೆ ಸ್ನೇಹ ಬಾಂಧವ್ಯಗಳು ರಿಯಾಲಿಟಿಯಿಂದ ರಿಯಲ್ ಲೈಫ್ ಕೂಡ ಆದವು. ಈ ಮೂವರು ಮಂದಿ ಇವತ್ತು ದೇಶ ವಿದೇಶ ಸುತ್ತಿ ತಮ್ಮ ಸ್ನೇಹವನ್ನ ಮತ್ತು ಜೀವನದ ಸಂದರ್ಭವನ್ನ, ಸಂಭ್ರಮವನ್ನ ಸಖತ್ ಎಂಜಾಯ್ ಮಾಡ್ತಿದ್ದಾರೆ.
ಇತ್ತೀಚೆಗಷ್ಟೇ ಈ ಯುವ ನಟಿಯ ಜೀವನದಲ್ಲಿ ಮತ್ತೊಂದು ವಿಶೇಷ ಕ್ಷಣ ಕೂಡ ನಡೆದಿದೆ. ಐಶ್ವರ್ಯ ಶಿಂದೋಗಿ ಅವರು ಹೊಸ ಕಾರನ್ನ ಖರೀದಿ ಮಾಡಿ ತಮ್ಮ ಜೀವನದಲ್ಲಿ ಹೊಸ ಅತಿಥಿ ಬಂದಂತೆ ಮಾತಾಡ್ತಿದ್ದಾರೆ. ಹೌದು, ಅವರು ಖರೀದಿ ಮಾಡಿರುವ ಕಾರು MG ಹೆಕ್ಟೇರ್ ಪ್ಲಸ್ ದುಬಾರಿ ಬೆಲೆಯ ಲಕ್ಸುರಿ ಕಾರ್ ಅಂತಾನೆ ಹೇಳ್ಬೋದು. ಈ ಕಾರು ಭಾರತದ ಮಾರುಕಟ್ಟೆಯಲ್ಲಿ 17ರಿಂದ 23.67 ಲಕ್ಷದವರೆಗೆ ಬೆಲೆ ಹೊಂದಿದೆ. ತನ್ನ ವಿಶಿಷ್ಟ ಫೀಚರ್ಗಳು, ಡೈನಾಮಿಕ್ ಲುಕ್ ಮತ್ತು ಬಂಗಾರದ ಅನುಭವ ನೀಡುವ ಒಳಾಂಗಣ ವಿನ್ಯಾಸದಿಂದ ಸೆಲೆಬ್ರಿಟಿಗಳ ಮೆಚ್ಚುಗೆಗೆ ಪಾತ್ರವಾಗಿದೆ. ಐಶ್ವರ್ಯ ಕೂಡ ತಮ್ಮ ಕನಸಿನ ಕಾರನ್ನ ಹೊಂದುವ ಖುಷಿಯಿಂದ ಖರೀದಿಯ ಕ್ಷಣದಲ್ಲೆಲ್ಲ ತಮ್ಮ ಆಪ್ತ ಸ್ನೇಹಿತರು ಮೋಕ್ಷಿತಾ ಪೈ ಮತ್ತು ಶಿಶಿರ್ ಶಾಸ್ತ್ರಿಯೊಂದಿಗೆ ಸೇರ್ಕೊಂಡಿದ್ರು. ಹೊಸ ಕಾರಿನ ಫೋಟೋಗಳನ್ನ ಅವರು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಂಚಿಕೊಂಡಿದ್ದು ಅಭಿಮಾನಿಗಳು ಹಾರೈಸುತ್ತಿದ್ದಾರೆ. ಲೈಕ್ಗಳ ಸುರಿಮಳೆ ಹಾಗೆ ಕಾಮೆಂಟ್ಗಳ ಸುರಿಮಳೆ ಆಗಿದೆ. ಅಭಿನಂದನೆಗಳು ಐಶು, ಹೊಸ ಪ್ರಯಾಣಕ್ಕೆ ಶುಭ ಆಗ್ಲಿ. ಸ್ಟೈಲಿಶ್ ಸೆಲೆಬ್ರಿಟಿಗೆ ಸ್ಟೈಲಿಶ್ ಕಾರ್ ಅನ್ನುವಂತಹ ಮೆಚ್ಚುಗೆ ಭರಿತ ಸಂದೇಶಗಳು ಸಾಮಾಜಿಕ ಮಾಧ್ಯಮವನ್ನ ತುಂಬಿವೆ. ಈ ಖುಷಿ ಕ್ಷಣ ಐಶ್ವರ್ಯ ಶಿಂದೋಗಿಗೆ ಅಷ್ಟೇ ಅಲ್ಲ, ಅವರ ಅಭಿಮಾನಿಗಳಿಗೂ ಕೂಡ ಹೆಮ್ಮೆಯ ಕ್ಷಣ ಕೂಡ. ಅವರ ಈ ಸಾಧನೆಗಳು ಜೀವನದ ತಿರುವುಗಳನ್ನ ಇನ್ನೂ ಅನೇಕ ಯುವ ಪ್ರತಿಭೆಗಳಿಗೆ ಇನ್ನು ಮುಂದೆ ಈ ಹೊಸ ಕಾರು ಜೊತೆಗೂಡಿ ಎಷ್ಟು ಎಕ್ಸ್ಪ್ಲೋರ್ ಮಾಡ್ತಾರೆ, ಎಲ್ಲೆಲ್ಲಿ ಹೋಗ್ತಾರೆ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗಿದೆ. ಇತ್ತ ಬಿಗ್ ಬಾಸ್ ನಲ್ಲಿ ಐಶ್ವರ್ಯ ಹಾಗೆ ಶಿಶಿರ್ ಕ್ಲೋಸ್ ಆಗಿದ್ರು. ಎಲ್ಲರೂ ಇವರನ್ನ ಮುತ್ತಿನ ಜೋಡಿ ಅಂತಾನೆ ಭಾವಿಸಿದ್ರು. ಆದ್ರೆ ಇಬ್ಬರು ಉತ್ತಮ ಸ್ನೇಹಿತರಾಗಿದ್ದು ಇತ್ತೀಚೆಗೆ ಎಲ್ಲೆಡೆ ಒಟ್ಟೊಟ್ಟಿಗೆ ಕಾಣಿಸಿಕೊಳ್ಳುವ ಮೂಲಕ ಮತ್ತೆ ಹಳೆ ವದಂತಿಗೆ ರೆಕ್ಕೆ ಬುಕ್ಕ ಕಟ್ಟಿದ್ದಾರೆ. ಬಿಗ್ ಬಾಸ್ ನಿಂದ ಬಂದ ಬಳಿಕ ಸಿಹಿ ಸುದ್ದಿ ನೀಡಿದ ಇಬ್ಬರು ಬಿಸ್ನೆಸ್ ಪಾರ್ಟ್ನರ್ಗಳು ಅಂತ ಹೇಳ್ಕೊಂಡಿದ್ರು. ರಾಮ ನವಮಿ ಅಂದು ತಮ್ಮ ಮುಂದಿನ ಹೆಜ್ಜೆ ಬಗ್ಗೆ ಹಂಚಿಕೊಂಡಿದ್ರು. ಶಿಶಿರ್ ಹಾಗೆ ಐಶ್ವರ್ಯ ಸೇರಿ ಜೊತೆಯಾಗಿ ಒಂದು ಪ್ರೊಡಕ್ಷನ್ ಹೌಸ್ ನ ಶುರು ಮಾಡುವುದಾಗಿ ಘೋಷಣೆ ಮಾಡಿದ್ರು. ಇದಕ್ಕೆ ಹರಸ್ ಸ್ಟುಡಿಯೋಸ್ ಅಂತ ಹೆಸರಿಟ್ಟಿದ್ರು. ಹರಸ್ ಸ್ಟುಡಿಯೋಸ್ ನಿಂದ ಬ್ರ್ಯಾಂಡ್ ಶೂಟ್ ಆಗುತ್ತೆ. ಕಂಟೆಂಟ್ ಶೂಟ್, ಪ್ರೀ ವೆಡ್ಡಿಂಗ್ ಶೂಟ್ ಜೊತೆಗೆ ಜಾಹೀರಾತುಗಳು ಸೇರಿದಂತೆ ಎಲ್ಲಾ ರೀತಿಯ ಶೂಟ್ಗಳನ್ನ ಹರಸ್ ಸ್ಟುಡಿಯೋಸ್ ಕಡೆಯಿಂದ ಮಾಡ್ತೀವಿ. ಇದರಲ್ಲಿ ಮೇಕಪ್ ಆರ್ಟಿಸ್ಟ್, ಹೇರ್ ಸ್ಟೈಲಿಸ್ಟ್, ಕೊರಿಯೋಗ್ರಾಫರ್, ಬರಹಗಾರರು, ನಿರ್ದೇಶಕರು ಎಲ್ಲರೂ ಕೂಡ ಒಂದೇ ಕಡೆಯಲ್ಲಿ ಸಿಗ್ತಾರೆ ಅಂತ ಹೇಳ್ಕೊಂಡಿದ್ರು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,